ಯಜಮಾನ್ರೆ ಮನೆ ಬಂತು. ಬರ್ಲಿ, ನಾನು ಹೋಗ್ಬೇಕು. ಬಾ ಹೋಗೋಣ. ಯಜಮಾನ್ರೆ ಈ ಹೊತ್ತಲ್ಲೂ ತಮಾಷೆನಾ? ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ನಿನ್ನೊಬ್ಬಳನ್ನೇ ಬಿಟ್ಟು ನಾನು ಹೋಗಲ್ಲ. ನಾನೆಲ್ಲ ಒಬ್ಳೇ ಇದ್ದೀನಿ ಯಜಮಾನ್ರೆ. ಒಳಗಡೆ ಅಪ್ಪ ಗಣಿ ಇಬ್ರು ಇಲ್ವಾ? ಒಳಗಿರ್ಬಹುದು, ಆದ್ರೆ ಇಲ್ಲಿ ನಿನ್ ಜೊತೆಗಿರೋದು ನಾನು ತಾನೆ. ನಾನು ನಿನ್ ತಾಳಿ ಕಟ್ಟಿರೋ ಗಂಡ. ಗಂಡ ಹೆಂಡತಿ ಅಂದಮೇಲೆ ಇಬ್ರು ಒಂದೇ ಮನೇಲಿ ಇರ್ಬೇಕಲ್ವಾ? ಯಾವ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಿದ್ರೆ ದೊಡ್ಡ ಯಜಮಾನ್ರೆ? ಅಪ್ಪ, ಜನನಿಯವ್ರ ಊರಲ್ಲಿ ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡು ಬೇರೆ ಬೇರೆ ಮನೇಲಿದ್ದಾರಂತೆ. ಅದಕ್ಕೆ ಯಜಮಾನ್ರು ಗಂಡ ಹೆಂಡತಿ ಯಾವತ್ತೂ ಒಂದೇ ಮನೇಲಿ ಇರ್ಬೇಕಲ್ವಾ ಅಂತ ಹೇಳ್ತಾ ಇದ್ರು ಅಲ್ವಾ ಯಜಮಾನ್ರೆ? ಹೌದು ಸರ್ತಿ. ಏನ್ ಮಾಡಕ್ಕಾಗತ್ತಮ್ಮ, ಈಗಿನವ್ರಿಗೆ ತಾಳ್ಮೆ ಕಡಿಮೆ. ಅದರಲ್ಲೂ ಇಬ್ರು ದುಡಿತಿದ್ರಂತೂ ಅಹಂಕಾರಕ್ಕೆ ಸ್ವಾಭಿಮಾನದ ಹೆಸರು ಕೊಟ್ಕೊಂಡು ಜೀವನ ಹಾಳು ಮಾಡ್ಕೋತಾರೆ. ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಮತ್ತೆ ಒಂದಾಗೋಷ್ಟರಲ್ಲಿ ಸಮಯ ಸಂಯಮ ಎರಡೂ ಮುಗಿದೋಗಿರುತ್ತೆ. ಯಾವಾಗ ಮನುಷ್ಯ ಸಂಬಂಧಗಳಿಗೆ ಲೆಕ್ಕಾಚಾರ ಹಾಕಕ್ಕೆ ಶುರು ಮಾಡಿದ್ನೋ ಆಗಲೇ ಮಾನವೀಯತೆಗೆ ಬೆಲೆ ಇಲ್ದಂಗೆ ಆಗೋಯ್ತು. ಹೌದು, ನೀ ಎಲ್ಲಿಂದ ಬರ್ತಿದೀಯಾ? ಅತ್ತೆ ಜೊತೆ ಪಾರ್ವತಿಯವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದೇನೋ ವಿಶೇಷ ಪೂಜೆ ಕೊಟ್ಟಿದ್ದಾರೆ ಅಂತ ಜನನಿ ಹೇಳಿದ್ಲು. ನಿನ್ನ ನೋಡಿದ್ರೆ ದೇವಸ್ಥಾನದಿಂದ ಬರ್ತಿದ್ಯಾ ಅಂತ ನನಗೆ ನಂಬಿಕೆ ಬರ್ತಿಲ್ಲ. ಏನೇ ಪಾರು, ಗಾಬರಿ ಆಗ್ಬಿಟ್ಟಿಯಾ? ಈ ಗಣ್ಣವರು ಹೆಣ್ಣು ನೋಡಕ್ ಬಂದಾಗ ಅಲಂಕಾರ ಮಾಡ್ಕೋತಾರಲ್ಲ, ಆ ತರ ಅಲಂಕಾರ ಮಾಡ್ಕೊಂಡಿದೀಯಲ್ಲ. ಯಾಕೆ ಈ ನಿಮ್ಮಪ್ಪ ನಿನಗೆ ಮದುವೆ ಮಾಡಲ್ಲ ಅಂತ ಹೇಳಿ ಜನನಿ ಮತ್ತೆ ಅಖಿಲಮ್ಮನವರು ಸೇರಿ ನಿನಗೆ ಗಣ್ಗಿನ್ ನೋಡಿಲ್ಲ ತಾನೇ? ನಿಮ್ಮ ಮಗಳಿಗೆ ಯಾರು ಬೇಕಾದ್ರೂ ಗಂಡು ನೋಡ್ಬೋದು, ಆದ್ರೆ ನಮ್ಮ ಮದುವೆಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕೇ ಬೇಕು. ಏನಂದ್ರೆ ಯಜಮಾನ್ರೆ, ನಿಮ್ಮ ಮದುವೆನಾ? ಏನು, ನಾನು ನಮ್ಮ ಮದುವೆ ಅನ್ನ? ಹೇ ಸಾರ್ತಿ, ನಾನು ಹಾಗೆಲ್ಲ ಹೇಳಿದ್ದು ನಮ್ಮ ಪಾರ್ವತಿ ಮದುವೆಗೆ ಅಂತ ಹೇಳಿದ್ದು ಅಲ್ವೇನೋ ಗಣೇಶ? ಹೌದಪ್ಪ. ಯಜಮಾನ್ರೆ ತಡ ಆಗಿದೆ, ಬಿಟ್ಟು ಬರ್ತೀನಿ ಅಂತ ಬಂದ್ರಲ್ಲ, ಹೊರಡಿ. ಸರಿ ಸಾರ್ತಿ, ನಾನು ಬರ್ತೀನಿ. ಆಯ್ತು ದೊಡ್ಡ ಯಜಮಾನ್ರೆ. ಗುಡ್ ನೈಟ್ ಪಾರ್ವತಿ. ಅಕ್ಕ, ಈಗ ನಾನು ನಿಮಗೆ ಲೇಸ್ ಕೊಡ್ಸಕ್ಕ? ನಿಮ್ ಲಾಜಿಕ್ ನಂಗೆ ಅರ್ಥ ಆಗ್ತಿಲ್ಲಮ್ಮ. ಆದಿತ್ಯಗೆ ಪಾರ್ವತಿನ ಕಣ್ಣಿನ ಹುಡುಗಿ ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ್ರಿ, ಗೊತ್ತು ಮಾಡಿಸ್ದೆ. ಪಾರ್ವತಿ ನನ್ನ ನಂಬಿ ಅವಳ ಪ್ರೀತಿ ಬಗ್ಗೆ ಎಲ್ಲ ವಿಷಯನೂ ಶೇರ್ ಮಾಡೋ ತರ ಮಾಡ್ಬೇಕು ಅಂದ್ರಿ, ನಾನು ಅದನ್ನು ಮಾಡಿದೆ. ಇವತ್ತು ಅಖಿಲ ಮನೆಗೆ ಬರ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದಾಗೆ ಆದಿ ಪಾರ್ವತಿ ಪ್ರೀತಿ ವಿಷಯ ಅಖಿಲ ಗೊತ್ತಾಗ್ಬಾರ್ದು ಅಂತ ನನ್ನ ತಡೆದಕ್ಕೆ ಕಳ್ಸಿದ್ರಿ. ಅಲ್ಲ, ಅವರಿಬ್ರು ಪ್ರೀತಿ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಅಂತ ತಾನೇ ನಮ್ ಪ್ಲಾನ್ ಇರೋದು. ನೀನಿನ್ನು ಚಿಕ್ಕವಳು, ನಿನಗಿದೆಲ್ಲ ಅರ್ಥ ಆಗಲ್ಲ. ಅವರಿಬ್ರು ವಿಷಯ ಅಖಿಲಂಗೆ ಗೊತ್ತಾಗ್ಬೇಕು ನಿಜ, ಆದ್ರೆ ಅದಕ್ಕೂ ಮುಂಚೆ ಆದಿತ್ಯ ಪಾರ್ವತಿ ಪ್ರೀತಿಯಲ್ಲಿ ಹುಚ್ಚಾಗ್ಬೇಕು. ಅದು ಮಿತಿ ಮೀರ್ಬೇಕು. ಆಗ ಅಖಿಲಂಗ್ ವಿಷಯ ಗೊತ್ತಾಗ್ಬೇಕು. ಗೊತ್ತಾಗೋ ಹಾಗೆ ನಾವು ಮಾಡಬೇಕು. ಪುಟ್ಟು ಸಸಿಯಾಗಿ ಬೆಳೀತಿರೋ ಅವ್ರ ಪ್ರೀತಿ ಹೆಮ್ಮರವಾಗಬೇಕು. ಅವ್ರ ಪ್ರೀತಿನ ಬೇರ್ಪಡಿಸಕ್ಕೆ
ಎಷ್ಟು ಕಷ್ಟಪಟ್ಟರು ಅಖಿಲನ್ ಕೈಲಾಗಬಾರ್ದು. ತನ್ನ ಪ್ರೀತಿಗೋಸ್ಕರ ಆದಿತ್ಯ ತನ್ನ ತಾಯಿನೇ ಎದುರಾಕೊಳ್ಳೋಗಾಗ್ಬೇಕು. ಆಗ ನಾವು ಅನ್ಕೊಂಡ ಹಾಗೆ ತಾಯಿಯಿಂದ ಮಗ ದೂರ ಆಗೋದನ್ನ ನೋಡ್ಬೋದು. ಇದು ಆದಷ್ಟು ಬೇಗ ನಡಿಬೇಕು. ಏನಾಯ್ತು? ಯಾಕೊಂಥರ ಇದೆಯಾ? ಮೈತ್ರಿ ಫೋನ್ ಮಾಡಿದ್ಲು ರಘು. ನಾವೆಲ್ಲ ಅಲ್ಲಿಂದ ಬೇಗ ವಾಪಸ್ ಹೊರಟು ಬಂದ್ಬಿಟ್ವಲ್ಲ, ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಮಕ್ಕಳಿಲ್ಲ ಅನ್ನೋ ಕೊರಗು ಅವಳನ್ನ ಕಾಡ್ತಾನೇ ಇದೆ ಪಾಪ. ಇನ್ಮೇಲೆ ಆಗಾಗ ಅವ್ರ ಮನೆಗೆ ನಾವು ಹೋಗ್ತಾ ಇರೋಣ, ಅವಳನ್ನು ಇಲ್ಲಿ ಕರೆಸ್ಕೊಳ್ಳೋಣ. ಹಾಗಾದ್ರೂ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಲಿ. ಏನಂತೀರಾ? ಹಾಗೆ ಮಾಡೋಣ. ಈ ಸಮಯದಲ್ಲಿ ಆದಿತ್ಯ ಪಾರ್ವತಿ ವಿಷಯ ಪ್ರಸ್ತಾಪ ಮಾಡೋದು ಸರಿಯಲ್ಲ. ಒಂದು ವೇಳೆ ಅಖಿಲ ಗೊತ್ತಾಗಿ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ, ನನಗೆ ಇಷ್ಟೊಂದು ಯೋಚನೆ ಆಗ್ತಿದೆ. ಇನ್ನು ಅವಳಿಗೆ ಗೊತ್ತಾದ್ರೆ ರಾತ್ರಿ ಇಡೀ ಟೆನ್ಷನ್ ಮಾಡಿಕೊಂಡು ನಿದ್ದೆ ಮಾಡಲ್ಲ. ಬೇಡ ಬೇಡ, ಬೆಳಗ್ಗೆ ಟೈಮಿಂಗ್ ನೋಡ್ಕೊಂಡು ಮಾತಾಡಿದ್ರೆ ಆಯ್ತು. ಯಾಕೆ ರಘು, ಮೈತ್ರಿ ವಿಷಯ ನೆನೆಸ್ಕೊಂಡು ನಿಮ್ಗೂ ಬೇಜಾರಾಗ್ತಿದ್ಯಾ? ನಾನು ಫೋನ್ನಲ್ಲೇ ಅವಳಿಗೆ ಸಮಾಧಾನ ಹೇಳಿದ್ದೀನಿ. ನೀವು ಒಂದ್ಸಲ ನಾಳೆ ಫೋನ್ ಮಾಡಿ ಅವಳಿಗೊಂಚೂರು ಸಮಾಧಾನ ಹೇಳಿ. ಅಪ್ಪ, ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲಮ್ಮ. ಏನಪ್ಪ? ದೊಡ್ಡ ಯಜಮಾನ್ರ ಜೊತೆ ನೀನು ಮನೆಗೆ ಬಂದಿದ್ದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲಮ್ಮ. ಜಾನನಿ ಜೊತೆ ನೀನು ದೇವಸ್ಥಾನಕ್ಕೆ ಪೂಜೆ ಅಂತ ಹೋಗು, ಬೇಡ ಅನ್ನಲ್ಲ. ನಿನ್ನ ಅವಳ ಸಂಬಂಧ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಪೂಜೆ ಅಂತಲೇ ಹೇಳಿ ಮನೆಗೆ ಲೇಟಾಗಿ ಬರೋದು, ಒಬ್ಬಳೇ ಹುಡುಗಿ ಮನೆಗೆ ಬರ್ತೀಯಲ್ಲ ಅಂತ ಹೇಳಿ ದೊಡ್ಡ ಯಜಮಾನ್ರು ನಿನ್ನ ಮನೆವರೆಗೂ ಕರ್ಕೊಂಬಂದ್ಬಿಟ್ಟೋದು, ಎಲ್ಲ ಯಾಕೋ ನನಗೆ ಇಷ್ಟ ಇಲ್ಲಮ್ಮ. ಅವರು ನಮಗೆ ಯಜಮಾನ್ರು ಕಣಮ್ಮ. ನಾವು ತಿಂಗಳು ಸಂಬಳಕ್ಕೆ ಕೆಲಸಕ್ಕಿರೋರು. ಅಪ್ಪನ ಜೊತೆನೋ ಅಣ್ಣನ ಜೊತೆನೋ ದಾರಿಲಿ ಓಡಾಡ್ತಿದ್ರೇ ನೋಡೋರ ದೃಷ್ಟಿ ಸರಿ ಇರಲ್ಲ. ಇನ್ನು ದೊಡ್ಡ ಯಜಮಾನ್ರ ಜೊತೆ ಒಬ್ಬಳೆ ಹಿಂಗೆ ಓಡಾಡೋದು ಸರಿನಾ ಹೇಳು? ಒಬ್ಬ ಹೆಣ್ಮಗಳು ಒಂದು ಗಂಡಸಿನ ಜೊತೆ ತಡರಾತ್ರಿಲಿ ಓಡಾಡೋದು ನೋಡಿದ್ರೆ ಪ್ರಪಂಚ ನೋಡೋ ದೃಷ್ಟಿನೇ ಬೇರೆ ಕಣಮ್ಮ. ಪಾರು, ನಿನ್ನ ದೊಡ್ಡ ಯಜಮಾನ್ರ ಮಧ್ಯೆ ಸುಂದರವಾದ ಸ್ನೇಹ ಸಂಬಂಧನೇ ಇರಬಹುದು. ಅಪ್ಪನಾಗಿ ನಾನು ಅದನ್ನು ಅರ್ಥ ಮಾಡ್ಕೋತೀನಿ. ಆದರೆ ನೋಡಿದವರು ಹಾಗೆ ಅರ್ಥ ಮಾಡ್ಕೋತಾರೆ ಅಂತ ಏನು ಗ್ಯಾರಂಟಿ? ದೊಡ್ಡ ಯಜಮಾನ್ರಿಗೂ ಕೆಟ್ಟ ಹೆಸರು. ಮುಂದೆ ಇನ್ಯಾರನ್ನೋ ಮದುವೆ ಆಗಬೇಕಾಗಿರೋ ನಿನ್ನ ಭವಿಷ್ಯದ ದೃಷ್ಟಿಯಿಂದನೂ ಒಳ್ಳೆಯದಲ್ಲ. ನಾವು ತುಂಬ ಚಿಕ್ಕ ಜನ ನಮ್ಮ. ಈ ಸಮಾಜದ ಕಟ್ಟುಪಾಡುಗಳ ಮಧ್ಯೆನೇ ಬದುಕಬೇಕಾಗಿರೋ ಅನಿವಾರ್ಯತೆ ಇದೆ. ನನ್ನ ದೃಷ್ಟಿಯಲ್ಲಿ ನನ್ನ ಮಗಳು ಅಪರಂಜಿ. ಬೇರೆಯವ್ರ ಬಾಯಲ್ಲೂ ಹಾಗೆ ಉಳಿಬೇಕು ಅನ್ನೋದು ನನ್ನ ಆಸೆ. ಇದುವರೆಗೂ ನಿನ್ನ ಬಗ್ಗೆ ಯಾರೂ ಬೆರಳು ತೋರಿಸಿ ಮಾತಾಡಿಲ್ಲ.
ಮುಂದೇನು ಹಾಗೆ ಯಾರು ಮಾತಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ದೊಡ್ಡ ಯಜಮಾನ್ರದ್ದು ದೊಡ್ಡ ಗುಣ ಕಣಮ್ಮ. ಅವ್ರು ಯಾವತ್ತೂ ಮನೆಯವರು ಕೆಲಸಗಾರರು ಅಂತ ಭೇದ ಭಾವ ತೋರಿಸಲ್ಲ. ಎಲ್ಲರನ್ನೂ ಸ್ನೇಹದಿಂದ ಕಾಣ್ತಾರೆ, ಪ್ರೀತಿ ತೋರಿಸ್ತಾರೆ. ಆದರೆ ನಾವು ಯಾವತ್ತೂ ಅವರಿಂದ ಅಂತರ ಕಾಪಾಡ್ಕೋಬೇಕು. 100 ಜನ ಗಂಡು ಮಕ್ಕಳನ್ನ ಬೇಕಾದ್ರೆ ಸಾಕಬಹುದು, ಆದರೆ ವಯಸ್ಸಿಗೆ ಬಂದಿರೋ ಒಬ್ಳೆ ಹೆಣ್ಮಗಳನ್ನ ಸಾಕೋದು ನನ್ನಂಥ ಅಪ್ಪಂದಿರಿಗೆ ಬಹಳ ಕಷ್ಟ ಕಣಮ್ಮ. ಕಾರಣ ದುಡ್ಡಿಂದಲ್ಲ, ಎಲ್ಲಿ ಮಗಳು ದಾರಿ ತಪ್ಪಿಬಿಡ್ತಾಳೋ ಅಂತ ಆತಂಕ, ದುಗುಡ. ಬೆಳಿಗ್ಗೆ ಮನೆ ಹೊಸಲು ದಾಟಿ ಹೋದ ಮಗಳು ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ಈ ಅಪ್ಪನ ಹೃದಯ ಒಂಥರ ಹೊಡ್ಕೋತಾ ಇರುತ್ತೆ ಕಣಮ್ಮ. ತಪ್ಪು ತಿಳ್ಕೊಬೇಡ ಮಗಳೇ, ಈ ನಿನ್ನ ಅಪ್ಪನ ನೀನು ಅರ್ಥ ಮಾಡ್ಕೋತೀಯ ಅಂದ್ಕೋತೀನಿ. ಅಕ್ಕ, ಅಪ್ಪನ ಮತ್ತು ನೀನೇನು ತಲೆ ಕೆಡ್ಸ್ಕೋಬೇಡ. ನಿನ್ನ ಆದಿಭವನ್ ಲವ್ ವಿಷಯ ಅಪ್ಪನ್ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಈ ತರ ಮಾತಾಡ್ತಿದ್ದಾರೆ. ಅಕಸ್ಮಾತ್ ಏನಾದ್ರು ಗೊತ್ತಾಗೋದ್ರೆ ಖುಷಿಲಿ ಕುಣಿದಾಡ್ಬಿಡ್ತಾರೆ. ನೋಡು ಈಗ ನೀನ್ ಅಪ್ಪನ ಮಾತಕ್ಕೆ ತಲೆ ಕೆಡ್ಸ್ಕೊಂಡು ಬಾವು ನೀನ ದೂರ ಆಗಕ್ ನೋಡಿದ್ರೆ ನಾನೇ ನಿಮ್ಮಿಬ್ರು ವಿಷಯ ಎಲ್ಲರೂ ಟಮ್ ಮಾಡ್ಬಿಡ್ತೀನಿ. ಹುಷಾರ್. ಅಷ್ಟೊಂದು ಧೈರ್ಯ ಇದೆಯೇನಪ್ಪ ನಿನಗೆ? ಎಲ್ಲಿ ಹೋಗಿ ಹೇಳು ನೋಡೋಣ. ಹಾಗೆಲ್ಲ ಹೇಳಕ್ ಆಗಲ್ಲ, ಅದಕ್ಕೆ ನಮ್ ಬಾವನ್ ಪರ್ಮಿಷನ್ ಬೇಕು. ಈ ನಾಚಿಕೆ ಹೀಗೆ ಇರ್ಲಿ, ಇವಾಗ ಹೋಗಿ ಮಲ್ಕೋ, ಕನ್ಸಲ್ಲಿ ನಮ್ ಬಾವ ಬರ್ತಾರೆ. ಅಯ್ಯೋ, ಏನ್ ಬ್ರೋ ಇದು? ನಿಮ್ಮಿಬ್ಬರಿಗೂ ಪ್ರೈವಸಿ ಇರಲಿ ಅಂತ ನಾನು ಜನನಿ ಆಚೆ ಹೋದ್ರೆ ಫ್ಯಾಮಿಲಿ ಎಲ್ಲ ಬಂದು ನಿಮ್ ಪಾರ್ಟಿ ಪ್ಲಾನ್ ಎಲ್ಲ ಫ್ಲಾಪ್ ಮಾಡಿದ್ರಲ್ಲ ಬ್ರೋ. ಮನೆಯವರನ್ನ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಉಳಿಸ್ಕೋಬೇಕು ಅಂತ ರಮಕಾಂತ್ ಅಂಕಲ್ ಪಾಪ ಪ್ರಾಮಾಣಿಕವಾಗಿ ಟ್ರೈ ಮಾಡಿರ್ತಾರೆ. ಆದ್ರೆ ಈ ಚಿಕ್ಕತ್ತೆ ಹೊಟ್ಟೆ ನೋವಿನ ಕತೆ ಕೇಳಿದ್ರಿಂದ ಹೆಲ್ಪ್ಲೆಸ್ ಆಗಿ ವಾಪಸ್ ಬಂದಿರ್ತಾರೆ ಅಷ್ಟೇ. ಅಲ್ಲ, ಈ ಚಿಕ್ಕಮ್ಮಂಗೆ ಬೇರೆಯವ್ರ ಲೈಫ್ ಬಗ್ಗೆ ಯಾಕಷ್ಟೊಂದು ಕುತೂಹಲ ಅಂತ. ಅವರು ನೆಮ್ಮದಿಯಾಗಿರಲ್ಲ, ಇನ್ನೊಬ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಬ್ರೋ, ನೀನು ಅದಕ್ಕೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿದ್ದಕ್ಕೆ ವಿ ಆರ್ ರಿಯಲಿ ಸಾರಿ. ಇಟ್ಸ್ ಓಕೆ ಪ್ರೀತು, ನೀನು ಯಾಕೆ ಸಾರಿ ಕೇಳ್ದೆ ಹೇಳು. ಆ್ಯಂಡ್ ನೀನು ಅಂದ್ಕೊಂಡಾಗೆ ನಮ್ಮ ಪ್ಲ್ಯಾನ್ ಏನು ಫ್ಲಾಪ್ ಆಗಲಿಲ್ಲ. ನನ್ನ ಎಫರ್ಟ್ಸ್ನ ಪಾರ್ವತಿ ಮೆಚ್ಚಿದ್ಲು, ಖುಷಿ ಪಟ್ಲು, ನನಗೂ ಖುಷಿ ಆಯಿತು. ಹಾಗಿದ್ರೆ ಓಕೆ ಬಿಡು. ಅಂತೂ ನಮ್ಮ ಅದಕ್ಕೆ ಜೊತೆ ಕಾಂಪ್ರ ಆಯ್ತಲ್ಲ, ಅದು ಸಾಕು. ಪಾಪ ಅವ್ರೇನ್ ಜಗಳನೇ ಮಾಡಿರ್ಲಿಲ್ವಲ್ಲ ಪ್ರೀತು ಕಾಂಪ್ರಮೈಸ್ ಆಗೋದಿಕ್ಕೆ. ಅದು ನಿಜ ಜಮ್ನಿ, ಆದರೆ ಪರಿಸ್ಥಿತಿ ಅವಳನ್ನ ಕಟ್ಟಾಕಿತ್ತು. ಹಾಗಿದ್ರೆ ನಿನ್ ಪ್ರೀತಿ ವಿಷಯನ ಮಾಮ್ ಹತ್ರ ಹೇಗೆ ತಿಳಿಸ್ತೀಯ ಬ್ರೋ? ಅವ್ರಿಗೆ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ಬೋದು? ಗೊತ್ತಿಲ್ಲ ಪ್ರೀತು, ಏನೇನಾಗುತ್ತೋ ನೋಡೋಣ. ಮುಂದೆ ಅದು ಏನೇನು ಫೇಸ್ ಮಾಡ್ಬೇಕಾಗಿ ಬರ್ಬೋದೋ ಏನೋ. ಆದರೆ ಸದ್ಯದ ಸಿಚುವೇಶನಲ್ಲಿ ಅಮ್ಮಂಗೆ ನಮ್ಮ ಲವ್ ವಿಷಯ ಹೇಳ್ದೇ ಇರೋದು ಬೆಟರ್ ಅನ್ಸುತ್ತೆ. ದೇವ್ರೇ, ಇನ್ನೂ ಬರ್ತಿಲ್ವಲ್ಲ. ಲೇ ಧಾಮು, ಇದೇನೇ ಇದು? ರಾತ್ರಿ ಹೊತ್ತು ದೆವ್ವಗಳು ಓಡಾಡ್ತಾವಲ್ಲ, ಆದ್ರೆ ಬೆಳಗಿನ ಜಾವನೇ ಓಡಾಡ್ತಿದ್ಯಾ? ಏನಾಯ್ತು? ನನ್ಗೆ ಕಾಫಿ ಬೇಕು ಕಣ್ರಿ. ಕಾಫಿನ ಒಳ್ಳೆ ಅಮೃತದ ರೀತಿ ಕೇಳ್ತಿದ್ಯಲ್ಲ, ಆದ್ರೆ ತಗೊಂಡ್ಬರ್ತಾಳಿರೋ. ಬಂದ್ಲಿ ನೋಡು. ಗುಡ್ ಮಾರ್ನಿಂಗ್ ಪಾರ್ವತಿ.
ಬೆಳಗ್ಗೆ ಎದ್ದು ನಿನ್ನ ಮುಖ ನೋಡಿ ನೀನು ಮಾಡೋ ರುಚಿ ರುಚಿಯಾದ ಕಾಫಿ ಕುಡಿದೆ ಹೋದ್ರೆ ಅದನ್ನ ರಿಫ್ರೆಶ್ ಆಗೇ ಇರಲ್ಲಮ್ಮ. ನೀನು ಬಂದಾಗಿದ್ದ ಇವತ್ತಿನವರೆಗೂ ಇದೇ ರುಚಿ ಮೇಂಟೈನ್ ಮಾಡಿದ್ಯಾ. ವೆರಿ ಗುಡ್. ಅವಳಿಗೆ ಮೇಂಟೈನ್ ಮಾಡೋದು ಮ್ಯಾನೇಜ್ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವೇನೆ ಪಾರು? ಏಯ್ ಇತ್ಕೊಳ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ಮುಖ ತಿರುಗಿಸ್ಕೊಂಡು ಹೋಗ್ತೀಯಾ? ಎಷ್ಟೇ ಕೊಬ್ಬು ನಿನ್ಗೆ? ಯಜಮಾನ್ರಿಗೆ ಕಾಫಿ ಕೊಡ್ಬೇಕಾಗಿತ್ತು ಮೇಡಮ್. ಕೊಡುವಂತೆ. ನನಗ್ ತಲೆ ನೋವ್ತಿದೆ, ಎಣ್ಣೆ ಹಚ್ಚು. ಅದು ಕಾಫಿ ಕೊಟ್ಟು ಬಂದು ಹಚ್ಚಲಾ ಮೇಡಮ್? ಲೇ, ನೀನ್ ಮೊದ್ಲಿನ ತರ ಇಲ್ಲ ಕಣೆ. ಬಿಟ್ಟಿ ಸಿಗುತ್ತೆ ಅಂತ ಚೆನ್ನಾಗಿ ತಿಂದು ಕೊಬ್ಬತ್ತಿಸ್ಕೊಂಡ್ ಬಿಟ್ಟಿದೀಯಾ. ನಿನ್ನನ್ನಾದಷ್ಟು ಬೇಗ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಲಿಲ್ಲ, ನನ್ನ ಹೆಸರು ದಾಮಿನಿನೇ ಅಲ್ಲ. ದೌಲತ್ತು ಸೇರ್ಸ್ಕೊಂಡ್ಬಿಡೆ, ಸೂಪರ್ ಆಗಿರುತ್ತೆ. ಪಾರ್ವತಿ, ಅವಳು ತಲೆನೋವು ಏನು ಇಲ್ಲಮ್ಮ, ನೀನ್ ಹೋಗ್. ರೀ, ನನಗ್ ತಲೆ ನೋವ್ತಿದೆ, ನಿಮಗ್ ಕಾಣಿಸುತ್ತಾ? ತಲೆನೋವಿದೆ, ನಾನು ಎಣ್ಣೆ ಹಚ್ತೀನಿ, ನೀನ್ ಹೋಗಮ್ಮ. ಗಂಡ ಹೆಂಡತಿಗೆ ಸಪೋರ್ಟ್ ಮಾಡ್ಬೇಕು, ಹೋಗಿ ಹೋಗಿ ಕೆಲಸದೊಳಗೆ ಸಪೋರ್ಟ್ ಮಾಡ್ತಿರಲ್ರಿ. ಯಾಕೆ ಯಾವಾಗ್ಲೂ ಅವಳ ಗೋಳು ಇಕ್ಕೋತಿರ್ತೀಯ? ಅಂತದೇನೇ ಮಾಡಿದಾಳೆ ನಿಂಗೆ ಅವಳು? ಮಾಡಬಾರದ್ ಮಾಡಿದಾಳೆ. ಗೊತ್ತಾ ವಿಷಯ ನಿಮ್ಗೆ? ಏನ್ ಮಾಡಿದಾಳೆ ಅವಳು? ಅವಳು ನಮ್ಮ ಆದಿತ್ಯನ ಲವ್ ಮಾಡ್ತಿದ್ದಾಳೆ ಕಣ್ರಿ. ನಮ್ಮ ಆದಿತ್ಯನೂ ಅವಳನ್ನ ಲವ್ ಮಾಡ್ತಿದ್ದಾನೆ. ಇದನ್ನ ಅಕ್ಕನ ಹತ್ರ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ನಮ್ಮ ಆದಿತ್ಯನೇ ಹೇಳಿಲ್ಲ ವಿಷಯನ. ಅದಕ್ಕೆ ಸುಮ್ನಾದೆ. ಅಕ್ಕನ ಹತ್ರ ವಿಷಯನ ಹೇಳ್ಬೇಕು ಅಂದ್ರೆ ನನಗೇನಾದ್ರೂ ಬಲವಾದ ಸಾಕ್ಷಿ ಬೇಕು ತಾನೆ. ಅದಕ್ಕೆ ಕಾಯ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ರಾತ್ರಿ ಆದಿತ್ಯ ಅಡ್ಗೆ ಮಾಡಿದ್ದು ಆ ಪಾರ್ವತಿಗೋಸ್ಕರನೇ. ಇನ್ನೇನ್ ಸಿಕ್ಕಾಕೊಂಡ್ ಬಿಡ್ಬೇಕಾಗಿತ್ತು. ಆ ಅನನ್ಯ ನೋಡ್ಪಾಟಿನೇ ಸೇರಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಬಂದು ಇಲ್ಲ ಇದೆಲ್ಲ ಸುಳ್ಳು ಅಂತ ಅವ್ರನ್ನ ಬಚಾವ್ ಮಾಡ್ಬಿಟ್ಲು. ನಿನ್ ವಕ್ರ ಬುದ್ಧಿ ನನಗ್ ಗೊತ್ತಿಲ್ವಾ? ಅಲ್ವೇ, ನೀನ್ ಹೇಳೋ ಹಾಗೆ ಅವರಿಬ್ರು ಲವ್ ಮಾಡೋದೇ ಆಗಿದ್ದಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ? ಅತ್ತಿಗೆಗಲ್ಲ, ಇಡೀ ಅರಸನ್ ಕೋಟೆಗೆ ಟಾಮ್ ಮಾಡ್ಬಿಡ್ತಿದ್ದೆ. ಆದಿತ್ಯ ಏನ್ ಯೋಚನೆ ಮಾಡ್ತಾನೆ ಅಂತ ಅವನನ್ನ ಫಾಲೋ ಮಾಡ್ತಿರ್ಲಿಲ್ಲ. ನೋಡೆ, ಮೊದ್ಲಿಂದ ನಿಂಗೆ ಪಾರ್ವತಿನ ಕಂಡ್ರೆ ಆಗಲ್ಲ. ಅವಳನ್ನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಹೊಸ ನೆಪ ಹುಡುಕಿದ್ಯಾ ಅಷ್ಟೇ. ನೋಡು, ಒಂದ್ ಮಾತು ಹೇಳ್ತೀನಿ, ಯಾವತ್ತು ನೀನ್ ಈ ಸಣ್ಣ ಬುದ್ಧಿನ ಬಿಡ್ತೀಯೋ ಅವತ್ತೇ ನೀನ್ ಉದ್ಧಾರ ಆಗೋದು. ಅಲ್ಲಿವರೆಗೂ ಉದ್ಧಾರ ಆಗಲ್ಲ. ನನ್ ಗಂಡ ಮೋಹನ್ ಹೇಳಿದ್ದು ಕರೆಕ್ಟು. ಆದಿ ಪಾರ್ವತಿ ಟೀಮು ಅಂದ್ರೆ ನನ್ ವಿರೋಧ ಪಕ್ಷ. ಆದಿ ಮುಚ್ಚಿಟ್ಟದನ್ನ ನಾನು ಬಿಚ್ಚ ಹೇಳ್ಬೇಕು, ಅದೇ ತಾನೇ ನನಗ್ ಲಾಭ. ಒಂದೇ ಒಂದು ಬಲವಾದ ಸಾಕ್ಷಿ ಸಿಕ್ಕಿಬಿಟ್ರೆ ಅಕ್ಕ ಮುಂದೆ ಎಲ್ಲ ವಿಷಯನ ಹೇಳ್ಬಿಡ್ತೀನಿ. ಪಕ್ಕ ಹೇಳ್ತೀನಿ. ಬ್ರೋ, ಅದಕ್ಕೆ ಓ, ನೀವಿಬ್ರು ಇಲ್ಲೇ ಇದ್ದೀರಾ? ಗೊತ್ತಿದ್ರೆ ನಾನು ನಿಮ್ಗೂ ಕಾಫಿ ಮಾಡ್ಕೊಂಡು ಬರ್ತಿದ್ದೆ. ಪರವಾಗಿಲ್ಲ ಅದಕ್ಕೆ. ನೀವು ನಿಮ್ ಗಂಡನ್ ಕಾಫಿ ಕೊಡಿ, ಇವಳು ಗಂಡನ್ ಕಾಫಿ ಕೊಡ್ತಾಳೆ. ಅದಲ್ಲ ನಡಿಗೆ. ಕಾಫಿ ಇರ್ಲಿ. ಬಾರು, ನೀನ್ ಎಷ್ಟು ಕೆಜಿ ಇದೆಯಾ? ಯಾಕೆ? ಅಷ್ಟು ತೂಕನೂ ಈಗ್ಲಿಂದಾನೇ ಎತ್ತಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಈಗ ಅದ್ರಗತ್ಯ ಏನಿದೆ? ಮನೆಯ ದೃಷ್ಟಿಯಲ್ಲಿ ನಮ್ಮಿಬ್ರು ಮದುವೆ ಆಗೋವರೆಗೂ ಅಷ್ಟೇ ನಿನ್ ಈ ಓಡಾಟ ಇಲ್ಲ. ಆಮೇಲಿಂದ ಎಲ್ಲ ಬಂತು. ಯಾಕೆ? ಈ ನನ್ನ ಕೈಗಳಿಂದ ನಿನ್ನನ್ನ ಎತ್ಕೊಂಡೇ ತಿರುಗಾಡ್ತೀನಿ. ಕೆಲಸ ಎಲ್ಲ ಬಿಟ್ಟು ಅದನ್ನೇ ಮಾಡ್ತೀರಾ? ಪಾರು, ಮನೆಯವರೆಲ್ಲರೂ ನಮ್ಮ ಪ್ರೀತಿನ ಒಪ್ಕೊಂಡ ತಕ್ಷಣ ನೀನು ಹಿಂದೆ ಮುಂದೆ ಓಡಾಡ್ತಾ ನಿನ್ನ ಪ್ರೀತಿ ಮಾಡ್ತಾ ಇರೋದೊಂದೇ ನನ್ನ ಕೆಲಸ. ಆ ರಿಹರ್ಸಲ್ ಈಗಲೇ ಆಗಲಿ, ಓಕೆನಾ?
ಬೇಡ ಬೇಡ ಬೇಕು ಬೇಡ ಬೇಕು ಬೇಡ ಬೇಕು ಯಜಮಾನ್ರೆ ಕಾಫಿ ಕಾಫಿ ಆರೋಗುತ್ತೆ ಆರೋಗುತ್ತೆ ತಗೊಳ್ಳಿ ತಗೊಳ್ಳಿ ಕಾಫಿ ಆರೋಗುತ್ತೆ ಕುಡೀರಿ ಕುಡೀರಿ